ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನೆಕ್ಸ್ಟು ನಿಮಗೆ ಎರ್ಕಾಡ್ ಸೀರೀಸ್ನ ಹಾಕ್ತೀನಿ ಅಂತ. ಬಟ್ ಇದು ಸೀರೀಸ್ ಆಗಿ ಬರಲ್ಲ, ದಿಸ್ ಈಸ್ ದ ಓನ್ಲಿ ಒನ್ ವಿಡಿಯೋ ಐ ಆಮ್ ಪೋಸ್ಟಿಂಗ್. ಯಾಕೆಂದರೆ ನನ್ನ ಹತ್ರ ಎಷ್ಟೊಂದು ವಿಡಿಯೋ ಕ್ಲಿಪ್ಸ್ಗಳೆಲ್ಲ ಕಳೆದೋಗ್ಬಿಟ್ಟಿದೆ. ಇದು ನಾನು ಡಿಸೆಂಬರ್ ಮಂತಲ್ಲಿ ಟೀಮ್ ಜೊತೆ ಔಟಿಂಗ್ ಅಂತ ಹೋಗಿದ್ದಿದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಯಾರಾದರೂ ನನಗೆ ಊಟಿಗೆ ಹೋಗ್ತೀರಾ ಇಲ್ಲ ಎರ್ಕಾಡ್ಗೆ ಹೋಗ್ತೀರಾ ಅಂತಂದರೆ ಆನೆಸ್ಟ್ಲಿ ನಾನು ನಿಮ್ಗೆ ಹೇಳೋದು ಎರ್ಕಾಡ್ಗೆ ಹೋಗಿ ಅಂತಲೇ. ಬಟ್ ಏನಂದರೆ ಮಕ್ಳುಗಳಿಗೆ ಸ್ವಲ್ಪ ಆ್ಯಕ್ಟಿವಿಟಿ ಎಂಗೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕಮರ್ಷಿಯಲೈಸ್ಡ್ ಅಂತೂ ವೆರಿ ಈಸಿ. ನಿಮಗೆ ಕೆ ಆರ್ ಪುರಮಿಂದ 3 o'clock ಟ್ರೈನ್ ಸಿಗುತ್ತೆ. ಆ್ಯಕ್ಚುಲಿ ಅದು ಮೆಜೆಸ್ಟಿಕ್ಕಿಂದನೇ ಬರುತ್ತೆ. ಮೆಜೆಸ್ಟಿಕ್ಕಿಂದ ಮೇ ಬಿ 12:30 ಹಂಗೆ ಟ್ರೈನ್ ಇದೆ ಅಂದ್ಕೊತೀನಿ. ಅಲ್ಲಿಂದ 3 o'clock ಹೊರಟ್ರೆ ಸೇಲಮ್ಗೆ 7 o'clock ಅಷ್ಟರೊಳಗೆಲ್ಲ ರೀಚ್ ಆಗ್ತೀರಾ. ಅಲ್ಲಿಂದ ನೀವು ರೆಸಾರ್ಟ್ ಏನಾದರೂ ಬುಕ್ ಮಾಡಿದರೆ ಅಲ್ಲಿಯವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನ ನೀವು ಮೊದಲೇ ಕೇಳಿದರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೂ ಅಲ್ಲಿ ಲೋಕಲ್ ರೈಲ್ವೆ ಸ್ಟೇಷನಿಂದ ಈಚೆ ಬಂದ ತಕ್ಷಣ ನಿಮಗೆ ತುಂಬ ಕ್ಯಾಬ್ ಸಿಗುತ್ತೆ, ಅದನ್ನು ತೊಗೊಂಡು ಹೋಗ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಾವಿವತ್ತು ಇದ್ದೀವಿ ಎರ್ಕಾಡಲ್ಲಿ. ಸೊ ಎರ್ಕಾಡು ತುಂಬ ಜನ ಕೇಳಿರ್ತೀರ ಈಗಿನ ಇದರೊಳಗೆ, ತುಂಬ ಜನಕ್ಕೆ ಗೊತ್ತೂ ಇಲ್ಲ ಅಂದ್ಕೊತೀನಿ. ಅಂದರೆ ಇದು ಒಂಥರ ಮಿನಿ ಊಟಿ ಇದ್ದಂಗೆ. ಅಂದರೆ ಇವಾಗ ನೀವು ವಿಕಿಪೀಡಿಯಾ ಏನಾದರೂ ಓಪನ್ ಮಾಡಿ ನೋಡಿದ್ರೆ ಎರ್ಕಾಡ್ ಬಗ್ಗೆ ಸೊ ಅದೇ ತೋರಿಸುತ್ತೆ. ಇಟ್ಸ್ ಅ ಚೀಪ್ ಪೂರ್ ಊಟಿ ಅಂತ ಹೇಳಿ. ಸೊ ಊಟಿ ಅಷ್ಟು ಕಮರ್ಷಿಯಲೈಸ್ಡ್ ಅಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ ಸಿಟಿ. ತುಂಬ ಚಿಕ್ಕ ಸಿಟಿ. ಇದು ಸೇಲಮಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಸಿಟಿ. ಆ್ಯಂಡ್ ಇಲ್ಲಿ ನಾವಿರೋದು ಫೇರ್ ಹೋಮ್ ಅಂತ ಹೇಳ್ಬಿಟ್ಟು, ಫೇರಿ ಹೋಮ್ ಅಂತ ಹೇಳಿ 150 ವರ್ಷದ ಹಳೆಯ ಬಂಗ್ಲೋದಲ್ಲಿ ನಾವು ಸ್ಟೇ ಆಗಿದ್ದೀವಿ. ಆ್ಯಕ್ಚುಲಿ ಇದು ಬಂದು ನಾವು ಟೀಮ್ ಔಟ್ ಬಂದಿರೋದು ಆಫೀಸಿಂದ. ಸೊ ಹಾಗೆ ನಿಮಗೆ ವ್ಲಾಗ್ ಮಾಡಿ ತೋರ್ಸೋಣ, ಈ ಪ್ರಾಪರ್ಟೀಸ್ ಎಲ್ಲನೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡಿದ್ದು. ಆ್ಯಂಡ್ ನನ್ನ ಮುಂದೆನೂ ಅಷ್ಟೇ ಸ್ಟ್ರೀಟೇ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆ ನೋಡ್ತಾ ಇರಿ. ಒಂಥರ ಈ ನವೆಂಬರ್ ತಿಂಗಳು ಹೇಗಾಗಿದೆ ಅಂದರೆ ನನಗೆ ಟ್ರಾವೆಲ್ ಇಟ್ಸ್ ಮೈ ಕೈಂಡ್ ಆಫ್ ವಿಡಿಯೋ. ಸೊ ಟ್ರಾವೆಲ್ ಮಾಡೋದು, ಟ್ರಾವೆಲ್ ವ್ಲಾಗಿಂಗ್ ಮಾಡೋದು. ಸೊ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವೇನಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಬಂದು ನಮ್ಮ ಮ್ಯಾನೇಜರ್ ಅವ್ರದ್ದೇ ರೆಸಾರ್ಟ್ ಇದು. ಅವ್ರದ್ದು 3 ಪ್ರಾಪರ್ಟೀಸ್ ಇದೆ. ಬೇಕು ಅಂತಂದರೆ ನೀವು ಚೆಕ್ ಮಾಡ್ಬೋದು, ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈ ಪ್ರಾಪರ್ಟಿ ಮಾತ್ರ ನಾನು ಸಜೆಸ್ಟ್ ಮಾಡೋದು, ಇಫ್ ಯು ಆರ್ ಗೋಯಿಂಗ್ ವಿತ್ 15 ಮೆಂಬರ್ಸ್, ತುಂಬ ಜನ ಇದ್ದೀರಾ ಅಂತಂತಂದರೆ ಅಂಥವರು ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಈ ಪ್ರಾಪರ್ಟಿ. ದಿಸ್ ಈಸ್ ಓಲ್ಡ್ ಮನೆ. ಆ್ಯಕ್ಚುಲಿ 150 ವರ್ಷ ಹಳೇ ಮನೆ ಇದು. ಇದರೊಳಗೆ ಒಬ್ಬರು ಲೇಡಿ ಮಾತ್ರ ವಾಸ ಇದ್ರಂತೆ. ಆವಾಗ ಅವರ ಸಾಯೋವಂಥ ಟೈಮಲ್ಲಿ ಈ ಮನೇನ ಮಾರಿಬಿಟ್ಟು ಅದಾದಮೇಲೆ ಇವ್ರು ತೊಗೊಂಡಿದ್ದಾರೆ ಅದನ್ನು. ತುಂಬ ಚೆನ್ನಾಗಿದೆ. ಅದಕ್ಕಿಂತ ಬ್ಯೂಟಿಫುಲ್ ಏನಪ್ಪ ಅಂದರೆ ಹೊರಗಡೆ ಇರೋ ಗಾರ್ಡನ್. ಎಷ್ಟು ಥರ ಹೂವಿನ ಗಿಡ ಇದೆ ಅಂದರೆ ನನಗೆ ಹೂವುಗಳಂದರೆ ತುಂಬ ಇಷ್ಟ. ಒಂಥರ ಆ ಪ್ರಾಪರ್ಟಿನೇ ಒಂಥರ ತುಂಬ ಖುಷಿ ಕೊಡ್ತಾಯಿತ್ತು ನನಗೆ. ಅದಾದಮೇಲೆ ಈ ಮನೆಯಲ್ಲೇ ಒಂದು ಫಿಲಮ್ ಕೂಡ ಶೂಟಿಂಗ್ ಮಾಡಿದ್ದಾರೆ. ಒಂದು ನಿಮಗೆ ತಮಿಳ್ ಅಥವಾ ಹಿಂದಿನಲ್ಲೂ ಇದೆ ಅದು. ಲಕ್ಷ್ಮಿ ಅವರು, ಮಧುಬಾಲ ಅವರು ಆ್ಯಕ್ಟ್ ಮಾಡಿರೋ ಮೂವಿ. ನನಗೆ ಮೂವಿ ಹೆಸರು ನೆನಪಾಗ್ತಿಲ್ಲ. ಅದು ಅಮೆಝಾನಲ್ಲಿ ಇದೆ. ನಾನು ಬೇಕಾದ್ರೆ ಅದನ್ನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿ. ಬಟ್ ಈ ಮನೆ ಮಾತ್ರ ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಈ ವಿಂಟೇಜ್ ಲುಕ್ ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅಂಥವ್ರಿಗೆ ಈ ಮನೆ ನಿಜ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದರೊಳಗಿರೋ ಕೆಲವೊಂದೆಲ್ಲ ಐಟಮ್ಸ್ಗಳೆಲ್ಲನೂ ಇನ್ನೂ ಅವ್ರೇನು ಯೂಸ್ ಮಾಡ್ತಿದ್ರಲ್ಲ 150 ವರ್ಷದಿಂದ, ಅದೇ ವಿಂಟೇಜ್ ಫೀಲ್ ಇಲ್ಲಿ ಅಂತ ಹೇಳಿ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ತುಂಬ ಜನ ಹೋದರೆ ಚೆನ್ನಾಗಿರುತ್ತೆ ಈ ಪ್ರಾಪರ್ಟಿಗೆ.
ಏರ್ಕಾಡಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಯಾವುದೂ ಜಾಸ್ತಿ ಇಲ್ಲ, ಇರೋದೇ ಒಂದು 2-3 ವೆರಿ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಅಂತ ಹೇಳ್ಬೋದು ಅಷ್ಟೇನೆ. ತುಂಬ ಜಾಸ್ತಿ ಪ್ಲೇಸಸ್ ಏನು ಕವರ್ ಮಾಡೋಷ್ಟಿಲ್ಲ, ಬಟ್ ರಿಲ್ಯಾಕ್ಸ್ ಮಾಡೋರಿಗೆ, ರೆಸ್ಟ್ ಮಾಡೋರಿಗೆ ಏರ್ಕಾಡ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲಿ ಒಂದು ಲೇಕ್ ಇದೆ, ಅದಾದಮೇಲೆ ಒಂದು ಪಾರ್ಕ್ ಇದೆ, ಆಮೇಲೆ ಇದೆಲ್ಲನೂ ಟೆನ್ನಿಸ್ ಕೋರ್ಟು. ಇದು ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್ ಅಲ್ಲ, ಬಟ್ ನಮ್ಮ ಸರ್ ಬಂದು ಅವರು ಏರ್ಕಾಡವರೇ ಆಗಿರೋದ್ರಿಂದ ನಮಗೆ ಈ ಹಳೇ ಓಲ್ಡ್ ಇಂಗ್ಲೀಷ್ ಟೆನ್ನಿಸ್ ಕೋರ್ಟ್ ಹೇಗಿರುತ್ತೆ ಅಂತ ತೋರ್ಸೋಕ್ಕೆ ಕರ್ಕೊಂಡೋಗಿದ್ರು. ಆ್ಯಂಡ್ ಇದು ಅವರು ಓದಿದಂಥ ಬೋರ್ಡಿಂಗ್ ಸ್ಕೂಲು. ಏರ್ಕಾಡಲ್ಲಿ ಇದೊಂದೇ ಒಂದು ಬೋರ್ಡಿಂಗ್ ಸ್ಕೂಲ್ ಇದೆ, ಆ್ಯಂಡ್ ಇದು ತುಂಬಾ ಫೇಮಸ್ ಅಂತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಹೊರಗಡೆಯಿಂದನೇ. ಆ್ಯಂಡ್ ಮೇನ್ ಅಟ್ರ್ಯಾಕ್ಷನ್ ಬಂದು ಈ ಪೀಕು ಪಾರ್ಕ್ ಅಂತೂ ನಾನು ಎಲ್ಲ ಮಕ್ಕಳೂ ಕರ್ಕೊಂಡೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾವು ಪ್ರತಿನಿತ್ಯ ಹಳ್ಳಿಗಳಲ್ಲಿ ಏನು ಸಾಕ್ತೀವಲ್ಲ, ಕೋಳಿ, ನಾಯಿ, ಬೆಕ್ಕು, ಮೊಲ, ಆಡು, ಕುರಿ, ಈ ಎಲ್ಲ ಪಕ್ಷಿ ಪ್ರಾಣಿಗಳನ್ನೂ, ಸಾಕು ಪ್ರಾಣಿಗಳನ್ನ ಇದರೊಳಗೆ ಇಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಹೇಳ್ಬೋದು. ನಾಟ್ ಈವನ್ ಕಿಡ್ಸ್, ಮಕ್ಕಳಿಗಿಂತ ಜಾಸ್ತಿ ನಾವು ದೊಡ್ಡವರು ಎಂಜಾಯ್ ಮಾಡ್ತೀವಿ ಈ ಪ್ಲೇಸ್ನ. ಈ ಪ್ಲೇಸ್ ಮಾತ್ರ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ. ಪೀಕು ಪಾರ್ಕ್ನ ಮೇನ್ ಅಟ್ರಾಕ್ಷನ್ ಅಂದರೆ ಇದೇನೇ, ಇದು ಒಂದು ದೊಡ್ಡ ಬೋನ್ ಥರ ಇದೆ, ಅದರೊಳಗೆ ನಾವು ನಡ್ಕೊಂಡು ಹೋಗಬೇಕು. ಆ ಪಕ್ಷಿಗಳೆಲ್ಲ ಬಂದು ಕೂರುತ್ತೆ ನಮ್ಮ ಕೈ ಮೇಲೆ, ತಲೆ ಮೇಲೆ ಎಲ್ಲ. ಸಖತ್ ಫನ್ನಿ ಆಗಿರುತ್ತೆ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಫುಲ್ ತೋಳಿನ ಬಟ್ಟೆನ ಹಾಕ್ಕೊಂಡು ಕರ್ಕೊಂಡೋಗಿ. ಕೂಡಿ ಕೈಗೆ ಬರುಮ್ಮ. குடிச்சிட்டயா? Will it hurt if we try to? Yeah. This is dangerous. Actually, rabbits also. Dangerous. Yeah. We cannot touch. Their teeth are very sharp. इसे खाना लोगे? I don't like this rabbit smell. ಮತ್ತೆ ಎಕ್ಸ್ಟ್ರಾ ಪೇ ಆಗೋದು ಪರವಾಗಿಲ್ಲ, ಅಷ್ಟು ಒಳ್ಳೆ ಪ್ಲೇಸ್ ಆಗ್ತದೆ. ನನ್ನ ಫೋನಲ್ಲಿ ಚಾರ್ಜಿಂಗ್ ಕಮ್ಮಿ ಆಯಿತು, ವಿಡಿಯೋಗಳು ತೆಗಿ. See? No, this is not mungus. लीमूर लीमू. Mungus is different. ए बड़ा इतना छोटा, 2 ठोके के लिए इतना बड़ा घर बनाया है. ಫೇಸ್ देखो. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟು ನಮ್ಮ ಸರ್ ಅವರ ಇನ್ನೂ 2 ರೆಸಾರ್ಟ್ ಪ್ರಾಪರ್ಟೀಸ್ ಇದೆ. ನಾವು ಊಟಕ್ಕೆ ಒಂದು ಪ್ರಾಪರ್ಟಿಗೆ ಹೋಗಿದ್ವಿ, ಆ್ಯಂಡ್ ಸನ್ಸೆಟ್ ನೋಡಲಿಕ್ಕೆ ಅಂತ ಒಂದು ಪ್ರಾಪರ್ಟಿಗೆ ಹೋಗಿದ್ವಿ. ಬಟ್ 3 ಪ್ರಾಪರ್ಟೀಸು ತುಂಬ ಚೆನ್ನಾಗಿದೆ. ಅಕಸ್ಮಾತಾಗಿ ಕಪಲ್ ಹೋಗ್ತಿದ್ದೀರಾ ಅಂತಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೆಸರು ಮರ್ತೋಗಿದೆ ಆನೆಸ್ಟ್ಲಿ ಹೇಳಬೇಕು ಅಂದರೆ. ಆಲ್ಮೋಸ್ಟ್ 9 months ಆಯಿತು ಅದು ರೆಸಾರ್ಟ್ ನೇಮ್ ಮರ್ತೋಗಿದೆ. ಬಟ್ ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ವೆರಿ ರೀಸನಬಲ್ ಪ್ರೈಸ್, ತುಂಬ ರೀಸನಬಲ್ ಪ್ರೈಸಲ್ಲೇ ಇದೆ. ಬಟ್ ನಾವಿದ್ದಿದ್ದು ಮಾತ್ರನೇ ಸ್ವಲ್ಪ ಕಾಸ್ಟ್ಲಿ, ಬಟ್ ಫ್ಯಾಮಿಲಿ ಜೊತೆ ಹೋದರೆ ಅದು ಕೂಡ ರೀಸನಬಲ್ ಅಂತಲೇ ಅನಿಸುತ್ತೆ ನನಗೆ. ನೀನು ಈ ಕಡೆ ಬರೋ.
ಬೇಡ ಇಲ್ಲೇ ಕುತ್ಕೊಳ್ಳೋಣ ಹೊರಗಡೆ. ನಂಗೆ ಇಲ್ಲಿ ಬೆಚ್ಚಗೆ ಕನ್ನಡದವಲ್ಲ ಸರ್ ನೀವು? ಪ್ಲೇಸು ಬಟ್ ತುಂಬ ಚೆನ್ನಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಸೀಸನಲ್ಲಿ ತುಂಬಾ ಫಾಗ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸನ್ಸೆಟ್ ನೋಡ್ಲಿಕ್ಕೆ ಆಗಲಿಲ್ಲ. ಬಟ್ ಯಾರಾದರೂ ಹೋಗೋರು ಸಮ್ಮರಲ್ಲಿ ಹೋಗಿ ಸಕ್ಕತ್ತಾಗಿರುತ್ತೆ. ಬಟ್ ಸಮ್ಮರಲ್ಲೂ ತುಂಬ ಸೆಕೆ ಇರುತ್ತೆ ಇಲ್ಲೂ ಅಂತ ಕೇಳ್ಪಟ್ಟೆ. ಆ್ಯಂಡ್ ಈ ರೆಸಾರ್ಟಲ್ಲಿ ಸುತ್ತ ಕಾಫಿ ಎಸ್ಟೇಟು, ಮಧ್ಯದಲ್ಲಿ ಒಂದು 10 ಕಾಟೇಜ್ ಮಾತ್ರ ಇದೆ. ಬ್ಯೂಟಿಫುಲ್ ಆಗಿರುತ್ತೆ. ಒಂಚೂರು ನೆಟ್ವರ್ಕ್ ಸಿಗೋಲ್ಲ. ಯಾರಾದರೂ ಕೆಲಸದ ಬ್ಯುಸಿನಲ್ಲಿದ್ದು ರಿಯಲಿ ವಾಂಟ್ ರೆಸ್ಟ್ ಅಂತಂದರೆ ಆ ರೆಸಾರ್ಟ್ಗೆ ಹೋಗ್ಬೋದು, ಯಾಕಂದರೆ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಬಟ್ ನವೆಂಬರ್, ಡಿಸೆಂಬರ್, ಜನವರಿಲಿ ಹೋಗ್ತಿದ್ದೀರಾ ಅಂದರೆ ಆದಷ್ಟು ಬೆಚ್ಚಗಿರೋ ಬಟ್ಟೆಗಳನ್ನ ಹಾಕ್ಕೊಂಡೋಗಿ, ಯಾಕಂದರೆ ತುಂಬಾ ಚಳಿ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರೋಷ್ಟು ಚಳಿ ಇರುತ್ತೆ ಅಲ್ಲಿ. ಯಾರು ಚಳಿ ತಡಿತೀರಾ ಅಂದರೆ ಯು ಕ್ಯಾನ್ ಗೋ, ನಾರ್ಮಲಾಗಿ ನಿಮ್ಗೆ ಹೆಂಗೆ ಕಂಫರ್ಟ್ ಇರುತ್ತೋ ಹಂಗೆ ಹೋಗ್ಬೋದು. ಬಟ್ ಓವರಾಲ್ ಆಗಿ ನನಗೆ ಏರ್ಕಾಡ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.